ಗಾಯತ್ರಿ ಮಂತ್ರಿಯಾದ್ರೆ ಯತೀಂದ್ರ ರಾಜೀನಾಮೆ ಕೊಡ್ತಾರೆ. ಸಿದ್ದು ಆ ಒಂದು ಫೋನ್ ಕಾಲ್ಗೆ ಬೆಚ್ಚಿ ಬಿದ್ದ ದೆಹಲಿ ನಾಯಕರು. ದಿಢೀರ್ ಉಲ್ಟಾ ಆಯಿತು ಸಿಎಂ ಡಿಕೆಶಿ ಲೆಕ್ಕಾಚಾರ. ಉಮಾಶ್ರೀ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಬಿಗ್ ವಾರ್. ಯಾರಾಗ್ತಾರೆ ಲೇಡಿ ಲಕ್ಕಿ? ನಮಸ್ಕಾರ ವೀಕ್ಷಕರೇ, ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಇದೀಗ ಅಕ್ಷರಶಃ ಭೂಕಂಪ ಸೃಷ್ಟಿಯಾಗಿದೆ. ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಡುವಿನ ಶೀತಲ ಸಮರ ಈಗ ಬೀದಿಗೆ ಬಂದಿದೆ. ಹೌದು, ಮಾಜಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಹೈಕಮಾಂಡ್ಗೆ ಕೊಟ್ಟಿರುವ ಆ ಒಂದು ಡೈರೆಕ್ಟ್ ವಾರ್ನಿಂಗ್ ಕೇಳಿದ್ರೆ ನೀವೇ ದಂಗಾಗ್ತೀರಾ. ಹೈಕಮಾಂಡ್ ನಾಯಕರ ಎದೆಯಲ್ಲಿ ನಡುಕ ಹುಟ್ಟಿಸಿರುವ ಆ ಒಂದು ಸ್ಫೋಟಕ ಮಾತು ಬೇರೆಯಾವುದೂ ಅಲ್ಲ. ಒಂದು ವೇಳೆ ಗಾಯತ್ರಿ ಶಾಂತೇಗೌಡ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೆಯಾದರೆ ಅದೇ ಕ್ಷಣಕ್ಕೆ ನಾನು ನನ್ನ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ತೀನಿ. ಅಧಿಕಾರದಿಂದ ಕೆಳಗಿಳಿದ್ರು ಪಕ್ಷದಲ್ಲಿ ತಮ್ಮ ಹಿಡಿತ ಸಡಿಲವಾಗಿಲ್ಲ ಎಂಬುದನ್ನ ಸಿದ್ದರಾಮಯ್ಯನವರು ಈ ಮೂಲಕ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರಾ? ಗಾಯತ್ರಿ ಶಾಂತೇಗೌಡ ಅವರ ವಿಚಾರದಲ್ಲಿ ಮಾಜಿ ಸಿಎಂ ಇಷ್ಟೊಂದು ಕೆರಳಿದ್ಯಾಕೆ? ಮಗನ ರಾಜೀನಾಮೆ ಅಸ್ತ್ರವನ್ನ ಪ್ರಯೋಗಿಸುವಷ್ಟರ ಮಟ್ಟಿಗೆ ಅಲ್ಲಿ ನಡೆದ ಆ ಹೈ ವೋಲ್ಟೇಜ್ ಡ್ರಾಮಾ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಈ ಬಂಡಾಯದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಬಿಚ್ಚಿಡ್ತೀವಿ. ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ವೀಕ್ಷಕರೇ, ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆ ಒಂದೇ ಒಂದು ಮಾತಿನಿಂದ ಗಾಯತ್ರಿ ಶಾಂತೇಗೌಡ ಅವರ ಸಚಿವ ಸ್ಥಾನದ ಕನಸು ನುಚ್ಚು ನೂರಾಗಿದೆ. ಅವರ ಪ್ರಮಾಣ ವಚನಕ್ಕೆ ದಿಢೀರ್ ಬ್ರೇಕ್ ಬಿದ್ದಿದೆ. ಅಷ್ಟೇ ಅಲ್ಲ, ಇಲ್ಲಿ ನೀವು ಇನ್ನೊಂದು ವಿಚಾರವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಗಾಯತ್ರಿ ಅವರ ಹೆಸರು ಕೈಬಿಟ್ಟ ತಕ್ಷಣ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರಿಗೆ ಆ ಸ್ಥಾನ ಒಲಿದು ಬಂದಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಆದರೆ ಅಸಲಿ ಸತ್ಯ ಏನಂದ್ರೆ, ಬಸವರಾಜ ಶಿವಣ್ಣ ಅವರು ಇನ್ನೂ ಮಂತ್ರಿಯಾಗಿಲ್ಲ. ಹೌದು, ಇವರಿನ್ನೂ ಸಚಿವರಾಗಿಲ್ಲ. ಸಿದ್ದರಾಮಯ್ಯನವರ ಆ ಒಂದು ದೊಡ್ಡ ವಾರ್ನಿಂಗ್ನಿಂದಾಗಿ ಸದ್ಯಕ್ಕೆ ಆ ಸ್ಥಾನವೇ ಅತಂತ್ರವಾಗಿದೆ. ಹಾಗಾದ್ರೆ ಈಗ ಉಳಿದುಕೊಂಡಿರುವ ಆ ಸ್ಥಾನ ಅಥವಾ ಆ ಸಚಿವ ಸ್ಥಾನ ಯಾರ ಪಾಲಾಗತ್ತೆ? ಈ ಒಂದು ಕುರ್ಚಿಗಾಗಿ ಈಗ ಶುರುವಾಗಿರುವ ಅಸಲಿ ಯುದ್ಧ ಎಂಥದ್ದು ಗೊತ್ತಾ? ಖಾಲಿ ಇರುವ ಆ ಒಂದು ಸಚಿವ ಸ್ಥಾನಕ್ಕಾಗಿ ನಡೀತಾ ಇರುವ ಆ ಮಹಾಯುದ್ಧದ ಬಗ್ಗೆ ಹೇಳೋದಕ್ಕೂ ಮುನ್ನ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜಕೀಯ ಪಡಸಾಲೆಯಲ್ಲಿರುವ ಕ್ಷಣದ ಅಪ್ಡೇಟ್ಸ್ಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ಸುದ್ದಿಯನ್ನು, ಇನ್ಸೈಡ್ ಸುದ್ದಿಗಳನ್ನು, ಎಲ್ಲೂ ಕೂಡ ಸಿಗದೇ ಇರುವಂತಹ ಸುದ್ದಿಗಳನ್ನು ನಾವು ನಿಮಗೆ ಕೊಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಬನ್ನಿ ರೋಚಕ ಕಥೆಯ ಮುಂದಿನ ಪಾರ್ಟ್ ನೋಡೋಣ. ವೀಕ್ಷಕರೇ, ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟದಲ್ಲಿ ಉಳಿದುಕೊಂಡಿರೋದು ಕೇವಲ ಒಂದೇ ಒಂದು ಸಚಿವ ಸ್ಥಾನ. ಆದರೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇಬ್ಬರು ಪ್ರಭಾವಿ ಮಹಿಳಾ ನಾಯಕಿಯರ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ಒಬ್ಬರು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತೆ ಹಿರಿಯ ನಾಯಕಿ ಉಮಾಶ್ರೀ, ಮತ್ತೊಬ್ಬರು ಹಾಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಚ್ಚುಮೆಚ್ಚಿನ ಬೆಂಬಲಿಗೆ ಪ್ರಭಾವಿ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್. ಈ ಒಂದು ಕುರ್ಚಿಗಾಗಿ ಇವರಿಬ್ಬರ ನಡುವೆ ನಡೀತಾ ಇರುವ ಜಿದ್ದಾಜಿದ್ದಿ ಅಷ್ಟಿಷ್ಟಲ್ಲ. ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರೆ, ಇತ್ತ ತಮ್ಮ ಬಣದ ಪ್ರಬಲ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆ ಸ್ಥಾನ ಸಿಗಲೇಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರದ ಬಲವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಇದು ಉಮಾಶ್ರೀ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಪೈಪೋಟಿ ಅಂತ ಅನಿಸಿದ್ರು ಅಸಲಿಗೆ ಇದು ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ನಡುವಿನ ನೇರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ನಾನು ಮಾಜಿ ಮುಖ್ಯಮಂತ್ರಿ ಆಗಿರಬಹುದು, ಆದರೆ ನನ್ನ ಮಾತು ಹೈಕಮಾಂಡ್ ಮಟ್ಟದಲ್ಲಿ ನಡಿಲೇಬೇಕು ಅಂತ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ತೂಕವನ್ನ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿಯೇ ಯತೀಂದ್ರ ಅವರ ರಾಜೀನಾಮೆಯಂತಹ ಬ್ರಹ್ಮಾಸ್ತ್ರವನ್ನು ಬಿಡುತ್ತಿದ್ದಾರೆ. ಆದರೆ ಇತ್ತ ನಾನೀಗ ರಾಜ್ಯದ ಮುಖ್ಯಮಂತ್ರಿ, ನನ್ನ ಕ್ಯಾಬಿನೆಟ್ನಲ್ಲಿ ನನ್ನ ಬೆಂಬಲಿಗರಿಗೆ ಮಣೆ ಹಾಕಲೇಬೇಕು ಅಂತ ಡಿಕೆಶಿ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಆ ಒಂದೇ ಒಂದು ಸಚಿವ ಸ್ಥಾನ ಈಗ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಈಗೋ ಕ್ಲಾಶ್ಗೆ ಕಾರಣವಾಗಿದೆ. ಹೈಕಮಾಂಡ್ ಈಗ ಅಕ್ಷರಶಃ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದೆ. ಯಾರನ್ನ ಮೆಚ್ಚಿಸೋದಕ್ಕೆ ಹೋಗಿ ಯಾರನ್ನ ಎದುರು ಹಾಕಿಕೊಳ್ಳೋತೋ ಕಾದ್ ನೋಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಚಿವ ಸ್ಥಾನ ರಾಜ್ಯ ರಾಜಕೀಯದಲ್ಲಿ ಎಂಥ ಸುಂಟರ ಗಾಳಿ ಎಬ್ಬಿಸಿದಿಗಂತ.
ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಆ ಒಂದು ದೊಡ್ಡ ವಾರ್ನಿಂಗ್ ಹಾಗೂ ಉಮಾಶ್ರೀ ಹಾಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಕದನದಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಆ ಕೊನೆಯ ಸಚಿವ ಸ್ಥಾನ ಯಾರಿಗೆ ಒಲಿಬೇಕು ಅಂತ ನೀವು ಭಾವಿಸ್ತೀರಾ? ಉಮಾಶ್ರೀ ಅವರಿಗೋ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೋ? ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ರೋಚಕ ಹಾಗೂ ಎಕ್ಸ್ಕ್ಲೂಸಿವ್ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂ ಪಾಯಿಂಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ. ನಮಸ್ಕಾರ.